Audio Jungle. ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಮತ್ತೊಂದು ಸಲ ದೇವ ನಿಮ್ಮನ್ನು ಸ್ತುತಿಸಿ ಕೊಂಡಾಡುವಂಥ ಭಾಗ್ಯವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ದೇವ, ಇಷ್ಟರವರೆಗೆ ಸ್ವಾಮಿ ನಿಮ್ಮನ್ನು ಸ್ತುತಿಸಿದ್ದೀವಿ, ಕೊಂಡಾಡಿದ್ದೇವೆ ಕರ್ತನೆ. ಈಗಲಾದರೂ ಸ್ವಾಮಿ ಕೆಲವು ನಿಮಿಷಗಳ ಕಾಲ ನಿಮ್ಮ ವಾಕ್ಯವನ್ನು ಕೇಳುವಂಥ ಅವಕಾಶವನ್ನು ಭಾಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೇಳುತ್ತಿರುವಂಥ ನಾವೆಲ್ಲರೂ ಸ್ವಾಮಿ ನಿಮ್ಮ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಳುವಂತೆ ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ನೀವೆಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳಿ ಪ್ರತಿಯೊಬ್ಬರು ತಮ್ಮ ತಮ್ಮ ಮನಸ್ಸುಗಳನ್ನು ಮಾರ್ಪಡಿಸಿಕೊಳ್ಳಬೇಕು ಎಂದು ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಾಕ್ಯವನ್ನು ಪ್ರಾರಂಭಿಸ್ತೀನಿ. ಪ್ರಿಯರೇ, ಭೂಮಿ ಮೇಲೆ ಒಂದು ವೇಳೆ ನಾವು ಏನಾದರೂ ಸಂಪಾದನೆ ಮಾಡದೆ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಒಂದು ವೇಳೆ ಭೂಮಿ ಮೇಲೆ ನಾವು ಯಾವುದಾದ್ರೂ ಒಂದು ಅಧಿಕಾರಕ್ಕೆ ಬಾರದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಒಂದು ವೇಳೆ ನಾವು ಅಮೆರಿಕ ದೇಶವನ್ನು ನೋಡದೆ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಒಂದು ವೇಳೆ ಜರ್ಮನಿ ಜಪಾನ್ ದೇಶಗಳನ್ನು ನೋಡದೆ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ. ಒಂದು ವೇಳೆ ಇನ್ನೂ ಅನೇಕ ಕಟ್ಟಡಗಳನ್ನು ಅನೇಕ ವಸ್ತುಗಳನ್ನು ನಾವು ನೋಡದೇ ಹೋದರೂ ಕೂಡ ನಮಗೇನು ನಷ್ಟವಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕಾಗಿದೆ. ಪ್ರಿಯರೇ, ಯಾವುದರಿಂದ ನಮಗೆ ನಷ್ಟ? ಯಾವುದರಿಂದ ನಮಗೆ ನಷ್ಟ? ಅಮೆರಿಕ ನೋಡದೆ ಹೋದರೂ ಕೂಡ ನಷ್ಟವಿಲ್ಲ. ಜರ್ಮನಿ ಜಪಾನ್ ದೇಶಗಳನ್ನು ಕೂಡ ನೋಡದೆ ಹೋದರೂ ಕೂಡ ನಮಗೆ ನಷ್ಟವಿಲ್ಲ. ಭೂಮಿ ಮೇಲೆ ಇನ್ನೂ ಅನೇಕ ದೇಶಗಳನ್ನು ಅನೇಕ ವಸ್ತುಗಳನ್ನು ಅನೇಕ ಅಧಿಕಾರಗಳನ್ನು ಹೊಂದದೇ ಇದ್ದರೂ ಕೂಡ ನಮಗೇನು ನಷ್ಟವಿಲ್ಲ. ಆದರೆ ಯಾವುದರಿಂದ ನಮಗೆ ನಷ್ಟ, ಯಾವುದರಿಂದ ನಮಗೆ ನಷ್ಟ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಿ ಆಲೋಚನೆ ಮಾಡಬೇಕಾಗಿದೆ. ಪ್ರಿಯರೇ, ಯಾವುದರಿಂದ ನಮಗೆ ನಷ್ಟ ಅಂತಂದರೆ, ದೇವರ ವಾಕ್ಯವನ್ನು ಕೇಳದೇ ಹೋದರೆ, ದೇವರ ವಾಕ್ಯವನ್ನು ಆಲೋಚನೆ ಮಾಡದೆ ಹೋದರೆ, ದೇವರ ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ಸ್ಥಿರಪಡಿಸಿಕೊಳ್ಳದೆ ಹೋದರೆ, ಅಥವಾ ದೇವರ ಮಾತುಗಳ ಪ್ರಕಾರ ಒಂದು ವೇಳೆ ನಾವು ನಡೆಯದೇ ಹೋದರೆ ನಮಗೆ ನಷ್ಟ. ಎಷ್ಟು ನಷ್ಟ? ನಮಗೆ ಎಷ್ಟು ನಷ್ಟ ಅಂತಂದರೆ ಲೆಕ್ಕಿಸಲಾರದಷ್ಟು ನಷ್ಟ. ಭೂಮಿ ಮೇಲೆ ನಮಗೆ ಏನು ಸಂಪಾದನೆ ಮಾಡದೆ ಹೋದರೂ ಕೂಡ ನಮಗೆ ನಷ್ಟವಿಲ್ಲ. ದೇವರ ವಾಕ್ಯವನ್ನು ಕೇಳದೆ ಹೋದರೆ ನಮಗೆ ಬಹಳಷ್ಟು ನಷ್ಟ, ಅದು ಲೆಕ್ಕಿಸಲಾರದಷ್ಟು ನಷ್ಟ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಿ ಯಾವಾಗಲೂ ದೇವರ ವಾಕ್ಯವನ್ನು ಆಲೋಚನೆ ಮಾಡಿ ಆ ವಾಕ್ಯಕ್ಕೆ ನಾವು ವಿಧೇಯರಾಗಿ ಆ ಮಾತುಗಳಿಗೆ ಭಯಪಟ್ಟು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತನ ಪಾದಗಳ ಮುಂದೆ ಬಿದ್ದು ಪರಲೋಕದಲ್ಲಿರುವಂಥ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಜೀವಿಸುವುದಾದರೆ ನಮಗೆಷ್ಟು ಲಾಭ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಪ್ರಿಯರೇ, ಇವತ್ತು ಬಹಳಷ್ಟು ಮಂದಿ ಕ್ರೈಸ್ತರಾದವರು ಮಹತ್ತರವಾಗಿರುವಂಥ ಮರ್ಮಗಳನ್ನು, ಯೇಸು ಕ್ರಿಸ್ತನು ಮಾತನಾಡಿರುವಂಥ ಅದ್ಭುತವಾದ ಮರ್ಮಗಳನ್ನು ಬಿಚ್ಚಿ ಹೇಳ್ತೀವಿ ಅಂತಂದರೂ ಕೂಡ ಭಾಳಷ್ಟು ಮಂದಿ ಆ ಮಾತುಗಳನ್ನು ಕೇಳುವುದಕ್ಕೋಸ್ಕರ ಅವರು ಸಮಯವಿದ್ದರೂ ಕೂಡ ಈ ಒಂದು ಅವಕಾಶವನ್ನು ಅವರು ನಿರ್ಲಕ್ಷ್ಯ ಮಾಡುವಂಥವರನ್ನು ಕೂಡ ನಾವು ನೋಡ್ತಿದ್ವಿ.
ನಾವು ಭಾಳಷ್ಟು ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರ್ರಿ. ನಾವು ಎಷ್ಟೋ ವರ್ಷಗಳಿಂದಲೂ ನಾವು ದೇವರನ್ನ ತಿಳ್ಕೊಂಡವರು. ಎಷ್ಟೋ ವರ್ಷಗಳಿಂದ ನಾವು ದೇವರನ್ನ ತಿಳಿದುಕೊಂಡಿರುವಂಥ ನಮಗೆ ನೀವು ಬಂದು ನಮಗೆ ದೇವರ ವಾಕ್ಯವನ್ನು ಹೇಳುವಂಥದ್ದೇನು? ನಾನು ಕ್ರೈಸ್ತನು, ನಮ್ಮ ತಂದೆಯು ಕ್ರೈಸ್ತನು, ನಮ್ಮ ತಾತನು ಕ್ರೈಸ್ತನು, ನಮ್ಮ ಮುತ್ತಾತನು ಕ್ರೈಸ್ತನು ಎಂದು ಭಾಳಷ್ಟು ಮಂದಿ ಹೇಳುವಂಥ ವಿಷಯಗಳನ್ನು ಕೂಡ ನಾವು ನೋಡ್ತಿದ್ದೀವಿ. ನಾವು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರು. ನಾವು ನಮ್ಮಂಥ ಕ್ರೈಸ್ತರಿಗೆ ನೀವು ದೇವರ ವಾಕ್ಯವನ್ನು ಹೇಳ್ತೀವಿ ಅನ್ನುವಂಥದ್ದೇನು ಎಂದು ಭಾಳಷ್ಟು ಮಂದಿ ಪ್ರಶ್ನೆಗಳನ್ನು ಮಾಡುವಂಥದ್ದನ್ನು ನಾವು ನೋಡ್ತಿದ್ದೀವಿ ಪ್ರಿಯರೇ. ಒಳ್ಳೆಯದೇ, ನಿಜವಾಗಲೂ ನೀವು ದೇವರ ವಾಕ್ಯವನ್ನು ಎಷ್ಟೋ ವರ್ಷಗಳಿಂದ ಕೇಳಿರಬಹುದು. ನೀನು ಕ್ರೈಸ್ತನಾಗಿರಬಹುದು, ನಿಮ್ಮ ತಂದೆಯು ಕ್ರೈಸ್ತನಾಗಿರಬಹುದು, ನಿಮ್ಮ ತಾತನು ಕ್ರೈಸ್ತನಾಗಿರಬಹುದು, ನಿಮ್ಮ ಮುತ್ತಾತನು ಕ್ರೈಸ್ತನಾಗಿರಬಹುದು. ಆದರೆ ಒಂದು ವಿಷಯವನ್ನು ನೀವು ಗಮನಿಸಬೇಕು. ನೀವು ಎಷ್ಟು ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರಾದರೂ ಕೂಡ, ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರಾದರೂ ಕೂಡ ನೀವು ಮಾಡಿರುವಂಥದ್ದೇನು? ಆ ದೇವರಿಗೆ ನಿಮ್ಮಿಂದ ಏನು ಪ್ರತಿಫಲವು ಸಿಕ್ಕಿದೆ? ನೀವೇನೋ ನಾವೇನೋ ಆ ದೇವರು ಕೊಟ್ಟಿರುವಂಥ ಪ್ರತಿಫಲವನ್ನು ನಾವು ಅನುಭವಿಸ್ತೀವಿ. ಆತನು ಕೊಟ್ಟಿರುವಂಥದ್ದೆಲ್ಲವನ್ನು ನಾವು ಅನುಭವಿಸ್ತೀವಿ, ತಿಂತಿದ್ದೀವಿ, ಕುಡಿತಾ ಇದ್ದೀವಿ. ಆದರೆ ನಮ್ಮಿಂದ ದೇವರಿಗೆ ಆಗಿರುವಂಥ ಪ್ರತಿಫಲವೇನು? ನಮ್ಮಿಂದ ದೇವರಿಗೆ ಆಗಿರುವಂಥ ಸಂತೋಷವೇನು? ಅದನ್ನು ಒಂದು ಸಲ ನಾವು ಆಲೋಚನೆ ಮಾಡಬೇಕು. ನಾವು ಪುರಾತನ ಕಾಲದಿಂದ ಕ್ರೈಸ್ತರು ಅನ್ನೋದಕ್ಕಿಂತ ಮೊದಲು, ನಾವು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ನಾವು ಕ್ರೈಸ್ತರು ಅನ್ನೋದಕ್ಕಿಂತ ಮೊದಲು ನಾವು ಆಲೋಚನೆ ಮಾಡ್ತಕ್ಕಂಥ ವಿಷಯ ಒಂದಿದೆ. ನಾವೇನು ಮಾಡಬೇಕಾಗಿತ್ತು? ನಾವೇನು ಮಾಡ್ತಾ ಇದ್ದೀವಿ? ನಾವು ಏನು ಮಾಡದೇ ಇದ್ದೀವಿ ಅನ್ನುವಂಥದ್ದನ್ನು ಆಲೋಚನೆ ಮಾಡದೆ ಯಥಾ ಪ್ರಕಾರ ನೀನು ದೇವರ ಆಲಯಕ್ಕೆ ಹೋಗ್ತಾ ಇದ್ದಿ, ದೇವರನ್ನು ಆರಾಧನೆ ಮಾಡ್ತಾ ಇದ್ದಿ, ಬರ್ತಾ ಇದ್ದಿ ಅಷ್ಟೇ ಹೊರತು ಆ ದೇವರು ನಿನಗೆ ಕೊಟ್ಟಿರುವಂಥ ಭಾರವೇನು? ಆ ದೇವರು ನಿನಗೆ ಕೊಟ್ಟಿರುವಂಥ ಭಾರವೇನು? ಆ ಭಾರವನ್ನು ಎಂದಾದರೂ ನೀನು ಆಲೋಚನೆ ಮಾಡಿದೆಯಾ? ಆತನ ಕಾರ್ಯವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಎಂದಾದರೂ ನಿನ್ನಲ್ಲಿ ಬಂದಿದ್ದೇನಾದರೂ ಇದೇನಾ ಅನ್ನುವಂಥದ್ದನ್ನು ಒಂದು ಸಲ ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಒಂದು ವೇಳೆ ಆ ವಿಷಯವನ್ನು ಆಲೋಚನೆ ಮಾಡದೆ ಹೋದರೆ, ಆ ವಿಷಯವನ್ನು ಒಂದು ವೇಳೆ ನೀನು ತಿಳಿದುಕೊಳ್ಳದೆ ಹೋದರೆ, ನಾನು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತನು, ನಮ್ಮಂಥ ಕ್ರೈಸ್ತರಿಗೆ ನಿಮ್ಮಂಥವರು ಬಂದು ದೇವರ ವಾಕ್ಯವನ್ನು ಹೇಳುವಂಥದ್ದೇನು ಅನ್ನುವಂಥ ಆಲೋಚನೆ ನಿಮಗೇನಾದರೂ ಇದ್ದರೆ ಒಂದು ವಿಷಯವನ್ನು ಇವತ್ತು ನಾವು ಗಮನಿಸೋಣ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನ ಓದಮ್ಮ. 11ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನಮ್ಮ. ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಓದಮ್ಮ. 5ನೇ ಅಧ್ಯಾಯ 12ನೇ ವಚನ ಓದಮ್ಮ. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿದ್ದರು. ಒಬ್ಬನು ನಿಮಗೆ ದೈವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ಹೋದಮ್ಮ. ನೀವು ಹಾಲು ಕುಡಿಯುವವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ ಅಂದನು. ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿತ್ತು. ಏನಯ್ಯ, ನೀವು ಆಲೋಚನೆ ಮಾಡ್ರಿ, ನೀವೇನಾಗಬೇಕಾಗಿತ್ತು? ಎಷ್ಟೋ ವರ್ಷಗಳ ಹಿಂದಿನಿಂದಲೂ ನೀವು ಕ್ರೈಸ್ತರು, ಎಷ್ಟೋ ವರ್ಷಗಳ ಹಿಂದಿನಿಂದಲೂ ದೇವರ ವಾಕ್ಯವನ್ನು ತಿಳ್ಕೊಂಡವರು, ಎಷ್ಟೋ ವರ್ಷಗಳ ಹಿಂದಿನಿಂದಲೂ ನೀವು ಚರ್ಚಿಗೆ ಹೋಗುವಂಥವರು. ಆದರೂ ಕೂಡ ನೀವು ಮಾಡಬೇಕಾಗಿರುವಂಥ ವಿಷಯವೇನು ಅನ್ನುತ್ತಿರುವನು ದೇವರು ಅಂತಂದರೆ, ಕಾಲವನ್ನು ನೋಡಿದರೆ ನೀವು ಇಷ್ಟರೊಳಗೆ ಬೋಧಕರಾಗಬೇಕಾಗಿತ್ತು, ಬೋಧನೆಯನ್ನು ಪ್ರಕಟಿಸುವವರಾಗಬೇಕಾಗಿತ್ತು, ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವವರಾಗಬೇಕಾಗಿತ್ತು.
ಯೇಸು ಕ್ರಿಸ್ತನ ಮಾತುಗಳನ್ನು ಪ್ರಕಟಿಸಬೇಕಾಗಿರುವಂಥ ನೀವು ಮಾಡುವಂಥದ್ದೇನು ಅಂತಂದರೆ, ನೀವು ಮೂಲ ಪಾಠಗಳನ್ನು ಏನಮ್ಮ ದೈವೋತ್ತರಗಳನ್ನು ತಿರುಗಿ ನೀವು ಕಲಿಯುತ್ತಿದ್ದೀರಿ. ಕ್ರಿಸ್ಮಸ್ ಹಬ್ಬ ಬಂದರೆ ಯೇಸು ಕ್ರಿಸ್ತನ ಹುಟ್ಟಿದನು ಅನ್ನುವಂಥ ವಾಕ್ಯವನ್ನು ಕೇಳ್ತಿದ್ರಿ. ಗುಡ್ ಫ್ರೈಡೆ ಹಬ್ಬ ಬಂದರೆ ಯೇಸು ಕ್ರಿಸ್ತನು ಸತ್ತನು, ಉಣಲ್ಪಟ್ಟನು, ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಅನ್ನುವಂಥ ವಾಕ್ಯವನ್ನು ಕೇಳ್ತಿದ್ರಿ. ಮಧ್ಯದಲ್ಲಿ ಜಕ್ಕಾಯನ ವಿಷಯವಾಗಿರ್ಬೋದು, ಸಂಸೋನನ ವಿಷಯವಾಗಿರ್ಬೋದು, ದಾವಿದನ ವಿಷಯವಾಗಿರ್ಬೋದು, ಇನ್ನು ಅನೇಕ ಮಂದಿ ಭಕ್ತರ ವಿಷಯವಾಗಿ ಆಗಿರ್ಬೋದು, ನೀವು ಅವರುಗಳ ವಿಷಯವನ್ನು ಕೇಳ್ತಿದ್ರಿ ಹೊರತು ನೀವು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರಾದರೆ ನಿಮ್ಮಿಂದ ದೇವರಿಗಾಗಿರುವಂಥ ಲಾಭವೇನು ಅನ್ನುವಂಥದ್ದನ್ನು ಒಂದು ಸಲ ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ನಮ್ಮಿಂದ ದೇವರಿಗಾಗಿರುವಂಥ ಪ್ರತಿಫಲವೇನು ಪ್ರಿಯರೇ? ನಾವು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರಾದರೂ ಕೂಡ ನಾವು ಒಬ್ಬರಿಗಾದರೂ ದೇವರ ವಾಕ್ಯವನ್ನು ಹೇಳಲಿಲ್ಲ, ಒಬ್ಬರನ್ನಾದರೂ ಮನಸ್ಸು ಮಾರ್ಪಡಿಸಲಿಲ್ಲ, ಒಬ್ಬರನ್ನಾದರೂ ದೇವರ ಕಡೆಗೆ ತಿರುಗಿಸಿ ನಾವು ದೇವರಿರುವಂಥ ಲೋಕವನ್ನು ಸೇರಿಸಬೇಕು ಅನ್ನುವಂಥ ಮನಸ್ಸು ನಮಗೆ ಹುಟ್ಟಲಿಲ್ಲ ಅಂತಂದರೆ ಒಂದು ವಿಷಯವನ್ನು ನಾವು ಆಲೋಚನೆ ಮಾಡಬೇಕು. ಕುರುಬನನ್ನು ನೋಡ್ತಿದ್ವಿ, ಕುರುಬನನ್ನು ನೋಡ್ಬೋದು. ಒಬ್ಬ ಕುರುಬನು ಒಂದು ಕುರಿಯನ್ನು ಮೇಯಿಸುವನು. ಒಬ್ಬ ಕುರುಬನು ಒಂದು ಕುರಿಯನ್ನು ಮೇಯಿಸುವನು. ಆ ಕುರಿಯಿಂದ ಮತ್ತೊಂದು ಕುರಿಯನ್ನು ಕಾಡುವನು, ಆ ಕುರಿಯಿಂದ ಮತ್ತೊಂದು ಕುರಿಯನ್ನು ಕಾಡುವನು, ಆ ಕುರಿಯಿಂದ ಮತ್ತೊಂದು ಕುರಿಯನ್ನು ಕಾಡುವನು, ಆ ಕುರಿಯಿಂದ ಮತ್ತೊಂದು ಕುರಿಯನ್ನು ಕಾಡುವನು. ಆದರೆ ಕೆಲವು ವರ್ಷಗಳಾದ ನಂತರ ಆತನ ಮುಂದೆ 100 ಕುರಿಗಳನ್ನು ಆತನು ಕಾಣುವನು. ಒಂದೇ ಒಂದು ಕುರಿಯಿಂದ ಆತನು 100 ಕುರಿಗಳನ್ನು ಕಾಣುವನು. ಪ್ರಿಯರೇ, ನೀವು ಗಮನಿಸ್ರಿ. ಅದರಂತೆ ಒಬ್ಬ ರೈತನನ್ನು ನೀವು ಆಲೋಚನೆ ಮಾಡಬಹುದು. ಒಬ್ಬ ರೈತನು ತನ್ನ ಹೊಲದಲ್ಲಿ ಬೀಜವನ್ನು ಬಿತ್ತುತ್ತಿರುವನು. ಆ ಒಂದು ಬೀಜದಿಂದಲೇ ಆತನು ಸುಮಾರು 100 ಬೀಜಗಳನ್ನು ತಂದುಕೊಳ್ಳುತ್ತಿರುವನು. ಆತನು ಬಿತ್ತಿರುವಂಥ ಬೀಜವೇನೋ ಒಂದು, ಆದರೆ ಆ ಬೀಜಕ್ಕೆ ಅನೇಕ ಬೀಜಗಳು ಬಂದವು. ಇದೆಲ್ಲವೂ ಯಾರ ಶಕ್ತಿ? ಒಬ್ಬ ರೈತನು ಒಂದು ಬೀಜವನ್ನು ಬಿತ್ತಿದರೆ ಆ ಒಂದು ಬೀಜಕ್ಕೆ 100 ಬೀಜಗಳು ಬಂದವು. ಆ ರೀತಿಯಾಗಿ ರೈತನು ಕಷ್ಟಪಟ್ಟನು. ದೇವರು ಆತನಿಗೆ ಒಂದೇ ಒಂದು ಬೀಜನಿಂದ ಸುಮಾರು 100 ಬೀಜಗಳನ್ನು ಆತನು ಕೊಟ್ಟನು. ಪ್ರಿಯರೇ, ಒಂದು ವೇಳೆ ನಾವು ಎಷ್ಟು ವರ್ಷಗಳಾದರೂ ಕೂಡ ನಾವು ಒಬ್ಬರನ್ನಾದರೂ ಕೂಡ ಮಾರ್ಪಡಿಸದೇ ಹೋದರೆ, ಒಬ್ಬರನ್ನಾದರೂ ಕೂಡ ನಾವು ದೇವರ ಕಡೆಗೆ ತಿರುಗಿಸದೇ ಹೋದರೆ, ನಿಜವಾಗಲೂ ನಾವು ಎಷ್ಟು ವರ್ಷಗಳ ಹಿಂದಿನಿಂದ ಕ್ರೈಸ್ತರಾದರೂ ಕೂಡ ನಮ್ಮಿಂದ ದೇವರಿಗಾಗಿರುವಂಥ ಪ್ರಯೋಜನವೇನು? ನಮ್ಮಿಂದ ದೇವರಿಗಾಗಿರುವಂಥ ಪ್ರತಿಫಲವೇನು ಅನ್ನುವಂಥ ವಿಷಯವನ್ನು ಒಂದು ಸಲ ನಾವು ಗಮನಿಸಬೇಕು ಪ್ರಿಯರೇ. ದೇವರಿಗೆ ನಮ್ಮಿಂದ ಪ್ರತಿಫಲವೇನು? ದೇವರಿಗೆ ನಮ್ಮಿಂದ ಲಾಭವೇನು? ಒಬ್ಬ ಕುರುಬನು ಒಂದೇ ಕುರಿಯನ್ನು ಮೇಯಿಸಿದರೆ ಕೆಲವು ವರ್ಷಗಳಾದ ನಂತರ ಆತನ ಮುಂದೆ 1000 ಕುರಿಗಳು ಬಂದವು. ಒಬ್ಬ ರೈತನು ಒಂದೇ ಬೀಜವನ್ನು ಬಿತ್ತಿದನು, ಆತನ ಮುಂದೆ ಸುಮಾರು 100 ಬೀಜಗಳು ಬಂದವು. ಆದರೆ ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತನಾಗಿರುವಂಥ ನೀನು ಎಷ್ಟು ಮಂದಿಯನ್ನು ದೇವರ ಕಡೆಗೆ ತಿರುಗಿಸಿದ್ದಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ಇದನ್ನು ಒಂದು ಸಲ ನಾವು ಗಮನಿಸಬೇಕು. ಇದನ್ನು ಒಂದು ವೇಳೆ ಆಲೋಚನೆ ಮಾಡದೆ ಹೋದರೆ ನಿಜವಾಗಲೂ ನಾವು ಎಷ್ಟು ದಿವಸಗಳ ಹಿಂದಿನಿಂದಲೂ ಕ್ರೈಸ್ತರಾದರೂ ಕೂಡ, ಎಷ್ಟೇ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರಾದರೂ ಕೂಡ ದೇವರಿಗೆ ಬಂದಿರುವಂಥ ಪ್ರತಿಫಲವು ಮಾತ್ರ ಏನೂ ಸಿಗಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆಯಲ್ಲಿ ಒಂದು ಮಾತನ್ನು ಓದಿಕೊಳ್ಳೋಣ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ಓದಮ್ಮ. 15ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ಓದಮ್ಮ. 16ನೇ ವಚನ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನಾನೇ ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನಾನಂದ್ರೆ ನಾನಲ್ಲ,
ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ಆಗಿನ ಕಾಲದಲ್ಲಿರುವಂಥ ಜನಗಳನ್ನಾಗಿರಬಹುದು, ಈಗಿನ ಕಾಲದಲ್ಲಿರುವಂಥ ನಮ್ಮನ್ನಾಗಿರಬಹುದು, ಯೇಸು ಕ್ರಿಸ್ತನು ಆರಿಸಿಕೊಂಡನು. ಓದಮ್ಮ, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಅಂದನು. ನೀವೇನು ಮಾಡಬೇಕು? ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ಅಂತಂದ್ರೆ ಏನು? ನೀವು ಹೊರಟು ಹೋಗಿ ದೇವರ ವಾಕ್ಯವನ್ನು ಸಾರಬೇಕೆಂತಲೂ, ನೀವು ದೇವರ ವಾಕ್ಯವನ್ನು ಅನೇಕ ಗ್ರಾಮಗಳಿಗೆ, ಅನೇಕ ಮನೆಗಳಲ್ಲಿರುವಂಥ ಜನಗಳಿಗೆ ದೇವರ ವಾಕ್ಯವನ್ನು ಸಾರಬೇಕಾಗಿತ್ತು. ದೇವರ ವಾಕ್ಯವನ್ನು ಸಾರಬೇಕು ಎಂದು ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಪ್ರಿಯರೇ, ಓದಮ್ಮ ಮತ್ತೊಂದ್ಸಲ. ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ, ಅಂದ್ರೆ ದೇವರ ಸುವಾರ್ತೆಯನ್ನು ಸಾರಬೇಕೆಂತಲೂ, ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಿರಬೇಕು ಅಂದನು. ನೀವು ಹೊರಟು ಹೋಗಿ ದೇವರ ವಾಕ್ಯವನ್ನು ಸಾರಿದಾಗ, ಒಂದು ವೇಳೆ ಒಂದು ಗ್ರಾಮದಲ್ಲಿ ಒಬ್ಬರು ದೇವರನ್ನ ನಂಬದೇ ಹೋದರೂ ಕೂಡ ನೀವು ಮತ್ತೊಂದು ಗ್ರಾಮಕ್ಕೆ ಹೋಗಬೇಕು. ಆ ಗ್ರಾಮದಲ್ಲಿ ದೇವರನ್ನು ನಂಬದೇ ಹೋದರೂ ಕೂಡ ಮತ್ತೊಂದು ಗ್ರಾಮಕ್ಕೆ ಹೋಗಬೇಕು. ಮತ್ತೊಬ್ಬರಿಗೆ ದೇವರ ವಾಕ್ಯವನ್ನು ಹೇಳಬೇಕು. ಅವರು ದೇವರ ವಾಕ್ಯವನ್ನು ಕೇಳದೆ ಹೋದರೆ ಮತ್ತೊಬ್ಬರಿಗೂ ನೀವು ದೇವರ ವಾಕ್ಯವನ್ನು ಹೇಳಬೇಕು. ಈ ರೀತಿಯಾಗಿ ನೀವು ಎಲ್ಲಿಗೆ ಹೋದರೂ ಕೂಡ, ಏನೇ ಮಾಡಿದ್ರೂ ಕೂಡ, ಎಷ್ಟೇ ಕಷ್ಟಪಟ್ಟರೂ ಕೂಡ, ಒಬ್ಬರನ್ನಾದರೂ ಇಬ್ಬರನ್ನಾದರೂ ಸುಮಾರು 4-5 ಮಂದಿಯನ್ನಾದರೂ ನೀವು ಅವರನ್ನು ದೇವರ ಕಡೆಗೆ ತಿರುಗಿಸಿದಾಗ ನೀವು ದೇವರಿಗೆ ಪ್ರತಿಫಲವನ್ನು ಕೊಟ್ಟವರು ಎಂದು ಅರ್ಥವಾಗುವುದು. ಪ್ರಿಯರೇ, ನೀವು ಹೊರಟೋಗ್ಬೇಕು. ಕಾಲವನ್ನು ನೋಡಿದರೆ ನೀವು ಹೊರಟೋಗ್ಬೇಕು. ನೀವು ಎಷ್ಟು ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರಾದರೂ ಕೂಡ ನಮಗೆ ಭಾರವಿಲ್ಲ. ಅದು ಕೇವಲ ಪಾಸ್ಟರ್ ಆದವರಿಗೆ ಮಾತ್ರ ಅದರಲ್ಲಿ ಭಾರ, ಅದು ನಮಗೆ ಸಂಬಂಧಪಟ್ಟಿರುವಂಥದ್ದಲ್ಲ ಅಂತೇಳಿ ಒಂದು ವೇಳೆ ನೀವು ಆಲೋಚನೆ ಮಾಡಿದರೆ ಅದು ತಪ್ಪು ಅನ್ನುತ್ತಿರುವನು ದೇವರು. ದೇವರ ಕಡೆಗೆ ತಿರುಗಿಕೊಂಡು ದೀಕ್ಷೆ ಸ್ನಾನವನ್ನು ಹೊಂದಿರುವಂಥ ಪ್ರತಿಯೊಬ್ಬರಿಗೂ ದೇವರು ಕೊಡುವಂಥ ಭಾರ ಏನು ಅಂತಂದರೆ, ನೀವು ಸುವಾರ್ತೆಯನ್ನು ಸಾರಬೇಕು, ಅವರ ಮನಸ್ಸುಗಳನ್ನು ಮಾರ್ಪಡಿಸಬೇಕು, ಅವರನ್ನು ದೇವರ ಕಡೆಗೆ ತಿರುಗಿಸಬೇಕು, ಅವರನ್ನು ದೇವರಿರುವಂಥ ಲೋಕಕ್ಕೆ ಸೇರಿಸಬೇಕು. ಇದು ದೇವರು ಈ ಒಂದು ಕಾರ್ಯವನ್ನು ಮಾಡಬೇಕು ಎಂದು ಭೂಮಿ ಮೇಲಿರುವಂಥ ಕ್ರೈಸ್ತರಾಗಿರುವಂಥ ನಮ್ಮನ್ನು ಆರಿಸಿಕೊಂಡಿರುವನೇ ಹೊರತು ಕೇವಲ ಆದಿವಾರ ದಿನ ಮಾತ್ರ ಆಲಯಕ್ಕೆ ಹೋಗಿ ದೇವರನ್ನು ಆರಾಧನೆ ಮಾಡಿ ಮನೆಗೆ ಬಂದು ಮಟನ್ ತಿಂದು ಮಲಗುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಆರಿಸಿಕೊಳ್ಳಲಿಲ್ಲ. ಪ್ರಿಯರೇ, ಒಂದ್ಸಲ ನೀವು ಗಮನಿಸ್ರಿ, ಆಲೋಚನೆ ಮಾಡ್ರಿ. ನಾವು ಯಾಕೆ ಈ ಲೋಕಕ್ಕೆ ಬಂದಿದ್ದೀವಿ? ನಾವು ಏನು ಕೆಲಸ ಮಾಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೀವಿ? ಮೊಟ್ಟ ಮೊದಲನೇದಾಗಿ ನಾವು ಪರಿಶುದ್ಧರಾಗಿರಬೇಕು, ದೇವರಿಗೆ ನಾವು ಭಯಪಟ್ಟವರಾಗಿರಬೇಕು, ದೇವರ ವಾಕ್ಯಕ್ಕೆ ನಾವು ಭಯಪಟ್ಟವರಾಗಿರಬೇಕು, ದೇವರ ವಾಕ್ಯವನ್ನು ಕೇಳಬೇಕು. ನಾವು ಕೂಡ ನಮ್ಮ ಮನಸ್ಸುಗಳನ್ನು ಮಾರ್ಪಡಿಸಬೇಕು. ಅದರಂತೆ ನಮ್ಮ ಮನಸ್ಸು ಯಾವ ರೀತಿಯಾಗಿ ಮಾರ್ಪಟ್ಟಿದೆಯೋ, ಯಾವ ರೀತಿಯಾಗಿ ನಾವು ದೇವರನ್ನು ತಿಳಿದುಕೊಂಡಿದ್ದೀವಿಯೋ, ಅದೇ ರೀತಿಯಾಗಿ ಮತ್ತೊಬ್ಬರಿಗೆ ನಾವು ದೇವರ ವಾಕ್ಯವನ್ನು ತಿಳಿಸಿ ಅವರನ್ನು ಕೂಡ ಮಾರ್ಪಡಿಸಿ ಅವರನ್ನು ಕೂಡ ದೇವರಿರುವಂಥ ಲೋಕವನ್ನು ಸೇರಿಸಬೇಕು ಅನ್ನುವಂಥ ಕುತೂಹಲವು, ಭಾರವು, ಬಾಧ್ಯತೆಯು ನಮ್ಮಲ್ಲಿದ್ದಾಗ ಮಾತ್ರ ದೇವರಿಗೆ ನಾವು ಕೊಡುವಂಥ ಪ್ರತಿಫಲವಾಗುವುದು. ಪ್ರಿಯರೇ, ಆಲೋಚನೆ ಮಾಡುವ ಒಂದು ಸಲ ನಾವು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರು ಅನ್ನುವಂಥ ವಿಷಯವನ್ನು ಸಲ ನೀವು ಗಮನಿಸಿ ಆಲೋಚನೆ ಮಾಡ್ತಾ ಹೋದರೆ, ನಾವು ಮಾಡಿರುವಂಥ ಕಾರ್ಯವೇನು, ನಾವು ದೇವರಿಗೆ ಮಾಡಿರುವಂಥ ಕಾರ್ಯವೇನು, ನಮ್ಮಿಂದ ದೇವರಿಗಾಗಿರುವಂಥ ಉಪಯೋಗವೇನು ಅನ್ನುವಂಥದ್ದನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಪ್ರಿಯರೇ, ಅದೇ ಕೊರಿಂಥಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಮತ್ತೊಂದು ಮಾತನ್ನು ಓದಿಕೊಳ್ಳೋಣಮ್ಮ. ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನ ಓದಮ್ಮ. 16ನೇ ವಚನ. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಸಾರಲೇಬೇಕೆಂಬ ನಿರ್ಬಂಧವು ನನಗುಂಟು. ಸಾರದಿದ್ದರೆ
ಸುವಾರ್ತೆಯನ್ನು ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ಓದಮ್ಮ. ನಾನು ಸ್ವಂತ ಇಷ್ಟದಿಂದ ಈ ಕೆಲಸವನ್ನು ಮಾಡಿದರೆ ನನಗೆ ಬಹುಮಾನವು ದೊರೆಯುವುದು. ಸ್ವಂತ ಇಷ್ಟದಿಂದ ನಾನು ಈ ಕಾರ್ಯವನ್ನು ಮಾಡಲೇಬೇಕು ಎಂದು ಮಾಡಿದಾಗ ನನಗೆ ಬಹುಮಾನವು ದೊರೆಯುವುದು. ಒಂದು ವೇಳೆ ಆ ಭಾರವು ನನಗೇಕೆ, ನಾನೇಕೆ ಈ ಒಂದು ಭಾರವನ್ನು ಹೊತ್ಕೊಳ್ಬೇಕು, ನಾನು ಈ ಜನಗಳಂತೆ ಆರಾಮಾಗಿ ತಿರುಗಬಹುದಲ್ಲ, ನಾನು ಹಾಯಾಗಿ ಈ ಲೋಕದಲ್ಲಿ ಎಂಜಾಯ್ ಮಾಡಬಹುದಲ್ಲ ಎಂದು ಒಂದು ವೇಳೆ ಪೌಲರು ಅಂದುಕೊಂಡಿದ್ರೆ, ಇವತ್ತು ನಾವೆಲ್ಲರೂ ದೇವರ ವಾಕ್ಯವನ್ನು ಆಲೋಚನೆ ಮಾಡೋರ. ಒಂದು ವೇಳೆ ಆಗಿನ ಕಾಲದಲ್ಲಿ ಪೇತ್ರನು ದೇವರ ವಾಕ್ಯವನ್ನು ನಮಗೆ ಹೇಳದೆ ಹೋಗಿದ್ರೆ, ಇವತ್ತು ನಾವೆಲ್ಲರೂ ದೇವರ ಕಡೆಗೆ ತಿರುಗಿಕೊಂಡು ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುವವರು ಆಗುವುದಕ್ಕೆ ನಾವೇನಾದರೂ ಸಾಧ್ಯನಾ? ಪ್ರಿಯರೇ, ನೀವು ಗಮನಿಸ್ರಿ. ಇವತ್ತು ಎಷ್ಟೋ ಮಂದಿ ಕೆಲಸ ಮಾಡಿದ್ರು, ಎಷ್ಟೋ ಮಂದಿ ಭಕ್ತಾದಿಗಳು ಪ್ರಯಾಸ ಪಟ್ಟರು. ಆದ್ದರಿಂದ ಇವತ್ತು ನಮ್ಮೆಲ್ಲರಿಗೂ ದೇವರ ವಾಕ್ಯವು ಇಲ್ಲಿಗೆ ಬಂತು. ಒಂದು ವೇಳೆ ಆ ಒಂದು ಭಕ್ತಾದಿಗಳು ದೇವರ ವಾಕ್ಯವನ್ನು ತೆಗೆದುಕೊಂಡು ನಮ್ಮಲ್ಲಿಗೆ ಬಾರದೇ ಹೋಗಿದ್ರೆ, ನಿಜವಾಗಲೂ ನಾವೆಲ್ಲರೂ ಮಾರು ಮನಸ್ಸನ್ನು ಹೊಂದುವುದಕ್ಕೆ ಏನಾದರೂ ಸಾಧ್ಯವಾಗುತ್ತಿತ್ತ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಪ್ರಿಯರೇ, ಆವತ್ತವರು ಕಷ್ಟಪಟ್ಟರು, ಇವತ್ತು ನಮಗೆ ಪ್ರತಿಫಲವು ಸಿಕ್ಕಿದೆ. ಇವತ್ತು ನಾವು ಕೂಡ ಮತ್ತೊಬ್ಬರಿಗೋಸ್ಕರವಾಗಿ ಕಷ್ಟಪಡಬೇಕು, ಅವರಿಗೂ ಕೂಡ ಪ್ರತಿಫಲವನ್ನು ಕೊಡುವಂತೆ ನಾವು ಮಾಡಬೇಕು. ಆ ಭಾರವು ನಮ್ಮಲ್ಲಿಯೂ ಕೂಡ ದೇವರು ಇಟ್ಟಿರುವನು. ಪ್ರಿಯರೇ, ಕೇವಲ ನಾವು ದೇವರನ್ನು ಆರಾಧನೆ ಮಾಡಿ ಮನೆಗೆ ಬರುವಂಥದ್ದಲ್ಲ, ಇದು ನಮ್ಮ ಕೆಲಸವಲ್ಲ ಅನ್ನುವಂಥದ್ದಲ್ಲ. ದೇವರ ವಾಕ್ಯವನ್ನು ಯಾರಾದರೂ ಕೇಳುವರು, ಯಾರಾದರೂ ದೀಕ್ಷೆ ಸ್ನಾನವನ್ನು ಹೊಂದಿರುವರು, ಅವರೆಲ್ಲರಿಗೂ ಈ ಭಾರವು ಖಂಡಿತವಾಗಿ ಇದೆ ಅನ್ನುವಂಥದ್ದನ್ನು ಮರೆಯಬಾರದು. ಪ್ರಿಯರೇ, ಅದನ್ನು ನಾವು ಖಂಡಿತವಾಗಿ ಮರೆಯಬಾರದು. ಪ್ರಿಯರೇ, ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥ ವಿಧಾನವನ್ನು ನಾವು ಗಮನಿಸಬೇಕು. ದೇವರು ನಮ್ಮನ್ನು ಆರಿಸಿಕೊಂಡಿರುವಂಥ ವಿಧಾನವನ್ನು ಕೂಡ ನಾವು ಗಮನಿಸಬೇಕು. ಪ್ರಿಯರೇ, ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದರು, ನಮ್ಮೆಲ್ಲರಿಗೂ ಗೊತ್ತು. ಆದರೆ ಆತನು ಮಾಡಿರುವಂಥ ಕಾರ್ಯವೇನು ಅನ್ನುವಂಥದ್ದನ್ನು ಒಂದ್ಸಲ ನಾವು ಮತ್ತಾಯನು ಬರೆದ ಮಾರ್ಕನು ಬರೆದ ಸುವಾರ್ತೆಯಲ್ಲಿ, ಭಕ್ತನಾಗಿರುವಂಥ ಮಾರ್ಕನವರ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನವಾದಮ್ಮ. ಭಕ್ತನಾಗಿರುವಂಥ ಮಾರ್ಕನವರ ಸುವಾರ್ತೆ 1ನೇ ಅಧ್ಯಾಯ 38ನೇ ವಚನವಾದಮ್ಮ. ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು. ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಅಂದನು. ಪರಲೋಕದಲ್ಲಿರುವಂಥ ದೇವರ ಮಗನಾಗಿರುವಂಥ ಯೇಸು ಸ್ವಾಮಿಯವರು ಪರಲೋಕದಲ್ಲಿ ಆತನು ಆಯಾಗಿ ಸುಖ ಸಂತೋಷವನ್ನು ಅನುಭವಿಸಬೇಕಾಗಿತ್ತು. ಆದರೆ ಭೂಲೋಕಕ್ಕೆ ಯಾಕೆ ಹೊರಟು ಬಂದರು? ಭೂಲೋಕಕ್ಕೆ ಯಾಕೆ ಯೇಸು ಸ್ವಾಮಿಯವರು ಬಂದರು ಅಂತಂದರೆ, ಇನ್ನೂ ಅನೇಕ ಗ್ರಾಮಗಳಿಗೆ, ಅನೇಕ ಹಳ್ಳಿಗಳಿಗೆ ತಿರುಗಿ ಪರಲೋಕದಲ್ಲಿರುವಂಥ ದೇವರ ಮಾತುಗಳನ್ನು ಪ್ರಕಟಿಸಿ, ಅವರ ಮನಸ್ಸುಗಳನ್ನು ಮಾರ್ಪಡಿಸಿ, ಅವರನ್ನು ದೇವರಿರುವಂಥ ಲೋಕವನ್ನು ಸೇರಬೇಕು ಅನ್ನುವಂಥ ಭಾರವನ್ನು ಯೇಸು ಕ್ರಿಸ್ತನು ಬಂದು ಮಾಡಿದನು. ಆದ್ದರಿಂದ ಇವತ್ತು ನಮ್ಮೆಲ್ಲರಿಗೂ ರಕ್ಷಣೆ ಅನ್ನುವಂಥದ್ದು ಸಿಕ್ತು. ಒಂದು ವೇಳೆ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದು ತನ್ನ ಸುಖವನ್ನು ನೋಡಿಕೊಂಡಿದ್ರೆ, ಇವತ್ತು ನಮಗೆ ಭಾಳಷ್ಟು ಕಷ್ಟ, ನಷ್ಟ, ಬಾಧೆಗಳು ಸಂಭವಿಸುತ್ತಿದ್ದವು. ಪ್ರಿಯರೇ, ಆದ ಕಾರಣ ನಾವೇನು ಮಾಡಬೇಕು? ನಾವು ಮಾಡುವಂಥ ಕಾರ್ಯವೇನು? ಯೇಸು ಸ್ವಾಮಿಯವರು ಹೇಳಿದರು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅಂದನು. ಆ ಭಾರವು ನಮ್ಮ ಮೇಲಿದೆ, ಆ ಭಾರವು ನಿಮ್ಮ ಮೇಲೆಯೂ ಇದೆ. ಆ ಭಾರವು ದೀಕ್ಷೆ ಸ್ನಾನವನ್ನು ಯಾರು ಹೊಂದಿರುವರೋ ಅವರೆಲ್ಲರ ಮೇಲೆ ಇದು ಇದೆ. ಪ್ರಿಯರೇ, ಆ ಕಾರ್ಯವನ್ನು ಪ್ರತಿಯೊಬ್ಬರು ಮಾಡಬೇಕು. ಆ ಕಾರ್ಯವನ್ನು ಪ್ರತಿಯೊಬ್ಬರು ಖಂಡಿತವಾಗಿ ಮಾಡಲೇಬೇಕು. ಅದು ದೇವರ ಕಾರ್ಯವು. ಪ್ರಿಯರೇ, ನಾನು ಎಷ್ಟೋ ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತನು ಅಂತೇಳಿ ನೀವು ಅಂದುಕೊಳ್ಳಬಹುದು. ಆದರೆ ನಾವು ಮಾಡಬೇಕಾಗಿರುವಂಥ ಕಾರ್ಯ ಒಂದಿದೆ.
ಆ ಕಾರ್ಯವನ್ನು ಒಂದು ವೇಳೆ ನಾವು ಮಾಡದೆ ಈ ಲೋಕದಲ್ಲಿ ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸುವುದಾದರೆ, ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸುವುದಾದರೆ ದೇವರು ನಮ್ಮನ್ನು ಮೆಚ್ಚಲಾರನು. ದೇವರು ನಮ್ಮನ್ನು ಮೆಚ್ಚಂಗಿಲ್ಲ. ಆದ ಕಾರಣ ದೇವರಿಗೆ ನಾವು ಮೆಚ್ಚಬೇಕಾಗಿರುವಂಥ ಕಾರ್ಯವನ್ನು ಮಾಡಬೇಕು ಅಂತಂದರೆ ನಾವೇನು ಮಾಡಬೇಕು? ಆ ಕಾರ್ಯವನ್ನು ನಾವು ಖಂಡಿತವಾಗಿ ಮಾಡಬೇಕು. ಆ ದೇವರಿಗೆ ಮೆಚ್ಚುಗೆ ಆಗಿರುವಂಥ ಕಾರ್ಯವೇನು ಪ್ರಿಯರೇ? ನಾವು ಗಮನಿಸಬೇಕು ಪ್ರಿಯರೇ. ಇವತ್ತು ಎಷ್ಟೋ ಮಂದಿ ದೇವರ ವಾಕ್ಯವನ್ನು ಕೇಳಿದರೂ ಕೂಡ ಅದು ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿರುವಂಥದ್ದು, ನಮ್ಮಂಥ ಗಣ್ಯರಿಗೆ ಸಂಬಂಧಪಟ್ಟಿರುವಂಥ ವಾಕ್ಯವಲ್ಲ ಎಂದು ಭಾಳಷ್ಟು ಮಂದಿ ತಮ್ಮ ಆಲೋಚನೆಯ ಮೇರೆಗೆ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯನ್ನು ಸಾಮಾನ್ಯವಾದ ಮನುಷ್ಯನು ಅನ್ನುವಂಥ ಆಲೋಚನೆಯಲ್ಲಿ, ಸಾಮಾನ್ಯವಾದ ಮನುಷ್ಯನೆಂದು ಆಲೋಚನೆಯಲ್ಲಿ ಅವರು ಯೇಸು ಕ್ರಿಸ್ತನನ್ನು ನಂಬದೇ ಹೋಗಿರುವರು ಪ್ರಿಯರೇ. ಬೈಬಲು ಅನ್ನುವಂಥದ್ದು ಸಾಮಾನ್ಯವಾದ ಪುಸ್ತಕವು ಎಂದು ಭಾಳಷ್ಟು ಮಂದಿ ಯೇಸು ಕ್ರಿಸ್ತನ ವಾಕ್ಯವನ್ನು ನಂಬದೆ ನಾಶವಾಗುತ್ತಿರುವರು ಪ್ರಿಯರೇ. ಅಂಥ ಜನಗಳಿಗೆ ನಾವೇನು ಮಾಡಬೇಕು? ಅದಕ್ಕೋಸ್ಕರ ದೇವರು ಮತ್ತಾಯನವರು ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೇಳಿದರು. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಾತನ್ನು ನಾವು ನೋಡೋಣ್ರಮ್ಮ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ ಓದಮ್ಮ. 14ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 14ನೇ ವಚನ ಓದಮ್ಮ. 14ನೇ ವಚನ. ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಲಾರದು. 14ನೇ ವಚನ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಅಂದನು. ಏನಮ್ಮ? ನಮ್ಮನ್ನು ದೇವರು ಏನು ಹೇಳಿರುವನಮ್ಮ ಅಂತಂದರೆ, ನೀವು ಲೋಕಕ್ಕೆ ಬೆಳಕು ಅಂದನು. ನಾವು ಲೋಕಕ್ಕೆ ಬೆಳಕು ಅಂತಂದರೆ ನಾವೇನು ಲೈಟ್ಗಳೇನಮ್ಮ? ನಾವು ಲೈಟ್ಗಳಲ್ಲ. ಆದರೂ ಕೂಡ ಯೇಸು ಸ್ವಾಮಿಯವರು ಭೂಮಿ ಮೇಲಿರುವಂಥ ಮನುಷ್ಯರಾದ ನಮ್ಮನ್ನು, ದೇವರ ಮಾತುಗಳನ್ನು ಕೇಳುವಂಥ ನಮ್ಮನ್ನು ಏನೆಂದು ಮಾತನಾಡಿರುವನು ಅಂತಂದರೆ, ನೀವು ಲೋಕಕ್ಕೆ ಬೆಳಕು ಅಂದನು. ಪ್ರಿಯರೇ, ಬೆಳಕು ಅಂತಂದ್ರೆ ಏನು? ದಾರಿ ತೋರಿಸುವಂಥದ್ದು. ಆ ದಾರಿಯಲ್ಲಿ ಮುಳ್ಳಿದ್ರೂ ಕೂಡ, ಆ ದಾರಿಯಲ್ಲಿ ಹುಳಗಳು ಇದ್ದರೂ ಕೂಡ, ಆ ದಾರಿಯಲ್ಲಿ ಏನೇ ಕೆಟ್ಟಕರವಾಗಿರುವಂಥ ಜಂತುಗಳಿದ್ದರೂ ಕೂಡ ಆ ಒಂದು ಬೆಳಕು ಅನ್ನುವಂಥದ್ದು ತೋರಿಸುವಂಥದ್ದಾಗಿದೆ. ನಾವು ಯಾವುದೇ ಗ್ರಾಮಕ್ಕೂ ಯಾವುದೇ ಪಟ್ಟಣಕ್ಕೂ ನಾವು ಪ್ರಯಾಣ ಮಾಡುತ್ತಿರುವಾಗ ನಮಗೊಂದು ದಾರಿ ಬೇಕು. ಆ ದಾರಿಯನ್ನು ತೋರಿಸುವಂಥದ್ದು ಒಂದು ಬೆಳಕು. ಪ್ರಿಯರೇ, ನಾವು ಪ್ರಯಾಣ ಮಾಡಬೇಕು ಅಂದರೆ ಬೆಳಕು ಯಾವ ರೀತಿಯಾಗಿ ಅವಸರವೋ ಅದರಂತೆ ಭೂಮಿ ಮೇಲಿರುವಂಥ ದೇವರ ವಾಕ್ಯವನ್ನು ತಿಳಿಯಲಾರದವರು ಕತ್ತಲೆಯಲ್ಲಿ ವಾಸ ಮಾಡುವರು. ಕತ್ತಲೆಯಲ್ಲಿ ವಾಸ ಮಾಡುವಂಥ ಅವರಿಗೆ ನಾವು ತಿಳಿಸ್ಬೇಕಾಗಿರುವಂಥ ವಿಷಯವೇನಮ್ಮ ಅಂತಂದರೆ, ಬೆಳಕನ್ನು ನಾವು ಅವರಿಗೆ ಹೇಳಬೇಕು. ಬೆಳಕಿನ ವಿಷಯವಾಗಿ ಅವರಿಗೆ ತಿಳಿಸಬೇಕು. ನಾವೇ ಅವರಿಗೆ ಬೆಳಕು. ಏನು ಅಂತಂದರೆ, ದಾರಿ ತೋರಿಸುವಂಥವರು ನಾವು. ದೇವರಿರುವಂಥ ಲೋಕಕ್ಕೆ ಸೇರಬೇಕು ಅಂತಂದರೆ, ದೇವರಿರುವಂಥ ಲೋಕಕ್ಕೆ ನಾವೆಲ್ಲರೂ ಪ್ರಯಾಣ ಮಾಡಬೇಕು ಅಂತಂದರೆ ಬೆಳಕು ಯಾರು ಅಂತಂದರೆ ನಾವೇ. ಭೂಮಿ ಮೇಲೆ ಯಾವುದಾದ್ರೂ ಒಂದು ಪಟ್ಟಣಕ್ಕೆ ದಾರಿ ತೋರಿಸುವಂಥದ್ದು ಬೆಳಕಾದರೆ, ಪರಲೋಕಕ್ಕೆ ದಾರಿ ತೋರಿಸುವಂಥದ್ದೇನು ಅಂತಂದರೆ ದೇವರ ಮಕ್ಕಳಾಗಿರುವಂಥ ನಾವು. ಪ್ರಿಯರೇ, ದೇವರ ಮಕ್ಕಳಾಗಿರುವಂಥ ನಾವು ಬೆಳಕಾಗಿದ್ದೀವಿ. ಆ ಬೆಳಕೇ ಕತ್ತಲಾದರೆ ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಒಂದು ವೇಳೆ ಆ ಬೆಳಕೆ ಅನ್ನುವಂಥದ್ದು ಕತ್ತಲಾದರೆ ಈ ಭೂಮಿ ಮೇಲಿರುವಂಥ ಮನುಷ್ಯರಿಗೆ ದಾರಿ ತೋರಿಸುವಂಥವರು ಯಾರು? ದಾರಿ ತೋರಿಸುವಂಥ ನಾವೇ ಕುರುಡರಾದರೆ, ದಾರಿ ತೋರಿಸುವಂಥ ನಾವೇ ಸುಮ್ಮನಾದರೆ ಇವತ್ತು ಈ ಪ್ರಪಂಚವನ್ನು ರಕ್ಷಣೆ ಮಾಡುವವರು ಯಾರು? ಈ ಪ್ರಪಂಚದಲ್ಲಿರುವಂಥ ಜನಗಳನ್ನು ದೇವರ ಸನ್ನಿಧಿಗೆ ನಡೆಸುವಂಥವರು ಯಾರು? ಆದ ಕಾರಣ ಪ್ರಿಯರೇ,
ನಾವು ಎಷ್ಟು ವರ್ಷಗಳ ಹಿಂದಿನಿಂದಲೂ ಕ್ರೈಸ್ತರಾದರೂ ಕೂಡ ನಾವು ಬೆಳಕಾಗಿದ್ದೀವಿ. ಬೆಳಕಾಗಿರುವಂಥ ನಾವು ಕತ್ತಲಾಗಬಾರ್ದು. ಬೆಳಕಾಗಿರುವಂಥ ನಾವು ಕತ್ತಲಾದರೆ ಈ ಭೂಲೋಕದಲ್ಲಿರುವಂಥ ಮನುಷ್ಯರಿಗೆ ಬೆಳಕೇ ಇರಲಾರದು. ಆದ ಕಾರಣ ಮಾರ್ಗವನ್ನು ತೋರಿಸುವಂಥ ಬೆಳಕು ನಾವು, ದೇವರಿರುವಂಥ ಲೋಕವನ್ನು ಸೇರಿಸುವುದಕ್ಕೆ ಕ್ರೈಸ್ತರಾಗಿರುವಂಥ ನಾವು ಬೆಳಕಾಗಿ ನಿಂತುಕೊಂಡಿದ್ದೀವಿ. ಆದ್ದರಿಂದ ನಾವೆಲ್ಲರೂ ಆತನ ಒಂದು ಮಾತುಗಳನ್ನು ಅನೇಕರಿಗೆ ತಿಳಿಪಡಿಸಬೇಕು ಪ್ರಿಯರೇ. ಅದೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಮತ್ತೊಂದು ಮಾತನ್ನು ಓದಿಕೊಂಡ್ರಮ್ಮ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಅಂಥೇಳಿ ಯೇಸು ಸ್ವಾಮಿಯವರು ಮಾತಾಡಿದರು. ನೀವು ಭೂಮಿಗೆ ಉಪ್ಪು ಅಂತಂದರು. ಉಪ್ಪು ಯಾವ ರೀತಿಯಾಗಿ ಎಲ್ಲ ವಸ್ತುಗಳಿಗೆ ಅವಸರವೋ, ನಾವು ತಿನ್ನುವಂಥ ಆಹಾರಗಳಲ್ಲಿ ಪ್ರತಿಯೊಂದು ಆಹಾರಕ್ಕೂ ಉಪ್ಪು ಯಾವ ರೀತಿಯಾಗಿ ಅವಸರವೋ, ಅದರಂತೆ ಭೂಮಿ ಮೇಲಿರುವಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಕ್ರೈಸ್ತರಾಗಿರುವಂಥ ನಾವು ಅವಸರ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಪ್ರಿಯರೇ. ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು ನಮ್ಮನ್ನು ಉಪ್ಪು ಅಂದನು, ಅನಂತರ ನಮ್ಮನ್ನು ಬೆಳಕು ಅಂದನು. ಬೆಳಕಾಗಿರುವಂಥ ನಾವು ಕತ್ತಲಾಗಬಾರ್ದು, ಉಪ್ಪಾಗಿರುವಂಥ ನಾವು ನಿಸ್ಸಾರವಾಗಬಾರ್ದು. ಈ ರೀತಿಯಾಗಿ ಒಂದು ವೇಳೆ ಉಪ್ಪಿನಂತೆ ನಾವಿರದೇ ಹೋದರೆ ಅದಕ್ಕೆ ಯಾವ ರೀತಿಯಿಂದ ಉಪ್ಪಿನ ರುಚಿ ಬಂದಿತು. ಬೆಳಕಾಗಿರುವಂಥ ನಾವು ಕತ್ತಲಾದರೆ ಇನ್ಯಾರು ಲೋಕಕ್ಕೆ ಬೆಳಕನ್ನು ತೋರಿಸುವವರು? ಕ್ರೈಸ್ತರಾಗಿರುವಂಥ ನಾವು, ಬೆಳಕಾಗಿರುವಂಥ ನಾವು, ದೇವರಿರುವಂಥ ಲೋಕಕ್ಕೆ ಸೇರಿಸುವಂಥ ನಾವುಗಳು ಕತ್ತಲಾದರೆ, ಈ ಲೋಕದಲ್ಲಿ ನಾವೆಲ್ಲರೂ ಕತ್ತಲಾಗಿ ನಡೆದರೆ, ಕತ್ತಲಲ್ಲಿ ನಡೆಯುವಂಥ ಜನಗಳನ್ನು ದೇವರಿರುವಂಥ ಲೋಕಕ್ಕೆ ಸೇರಿಸುವವರು ಯಾರು? ನಾವೇ ಪ್ರಿಯರೇ, ನಾವೇ. ಆದ ಕಾರಣ ನಾವು ಹೊರಟು ಹೋಗಿ ಫಲ ಕೊಡುವವರಾಗಬೇಕು. ದೇವರ ಸುವಾರ್ತೆಯನ್ನು ಸಾರಬೇಕು, ಅನೇಕರಿಗೆ ದೇವರ ವಾಕ್ಯವನ್ನು ಹೇಳಬೇಕು, ಅವರ ಮನಸ್ಸುಗಳನ್ನು ಮಾರ್ಪಡಿಸಬೇಕು. ಆಗ ದೇವರ ಪ್ರೀತಿ, ದೇವರ ಕರುಣೆ ಅನ್ನುವಂಥದ್ದು ನಮ್ಮಲ್ಲಿಯೂ ಕೂಡ ನೆರವೇರುವುದು. ಆಗ ನಾವು ಆದಿ ಕ್ರೈಸ್ತರಾದರೂ ಕೂಡ ಅಂಧಕಾರದಲ್ಲಿದ್ದವರಿಗೆ ಒಂದು ಕಾರ್ಯವನ್ನು ಮಾಡಿದಂತೆ ಆಗುವುದು ಅನ್ನುವಂಥದ್ದನ್ನು ನಾವು ಗಮನಿಸಿ ಆ ಕಾರ್ಯದಲ್ಲಿ ನಾವು ಮುಂದುವರಿಯಬೇಕು ಎಂದು ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರಪ್ಪ. ಇಷ್ಟದವರೆಗೆ ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥ ನಾವು ನಿಮ್ಮ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ ದೇವ. ನನ್ನ ಮಕ್ಕಳು ಈ ವಿಡಿಯೋ ಮುಖಾಂತರವೂ ಕೂಡ ಎಷ್ಟು ಮಂದಿ ಆದರೂ ದೇವರ ವಾಕ್ಯವನ್ನು ಕೇಳುವರು, ಅವರನ್ನು ಆಶೀರ್ವದಿಸು, ಬಲಪಡಿಸು. ನಿಮ್ಮ ನಂಬಿಕೆಯಲ್ಲಿಯೂ ನಿಮ್ಮ ಜ್ಞಾನದಲ್ಲಿ ಹುಟ್ಟಿಸಿ ದೇವ, ಅನೇಕರಿಗೆ ನಿಮ್ಮ ಸುವಾರ್ತೆಯನ್ನು ಸಾರಿ ದೇವ, ಅನೇಕರನ್ನು ದೇವರ ಕಡೆಗೆ ತಿರುಗಿಸುವಂತೆ ಸಹಾಯ ಮಾಡೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.